ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಗಡಿ ಗೌಡಗಾಂವ ರಸ್ತೆ ಕಾಮಗಾರಿ ಕಳಪೆ ಆರೋಪ. ಹುಲಸೂರು ತಾಲೂಕಿನ ಗಡಿ ಗೌಡಗಾಂವ ಗ್ರಾಮದಲ್ಲಿ 1 ವರ್ಷದ ಹಿಂದೆ ನಿರ್ಮಿಸಿದ ರಸ್ತೆಯಲ್ಲಿ ಮತ್ತೆ ಹೊಸ ಕಾಮಗಾರಿ ಆರಂಭಗೊಂಡಿದ್ದು, ನಿರ್ಮಿಸುತ್ತಿರುವ ರಸ್ತೆಯ ಕಾಮಗಾರಿ ಕಳಪೆಯಾಗಿದೆ ಎಂದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ದತ್ತಾತ್ರಿ ಮನೋಹರ ರಘು ಆರೋಪಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ಗ್ರಾಮದಲ್ಲಿ ರಸ್ತೆ ಕಾಮಗಾರಿ 1 ವರ್ಷದ ಹಿಂದೆ ಮಾಡಲಾಗಿತ್ತು. ತದನಂತರ ಶಾಸಕ ಶರಣು ಸಲಗರ ಅವರು ಕಲ್ಯಾಣ ಕರ್ನಾಟಕ ಅನುದಾನದ ಅಡಿ ಅಂದಾಜು 90 ಲಕ್ಷ ವೆಚ್ಚದಲ್ಲಿ ರಸ್ತೆ ಕಾಮಗಾರಿ ಆರಂಭಗೊಂಡಿದೆ. ಆದರೆ ನಿರ್ಮಾಣವಾಗುತ್ತಿರುವ ರಸ್ತೆ ಉತ್ತಮ ಗುಣಮಟ್ಟದಿಂದ ಕೂಡಿಲ್ಲ. ನಿರ್ಮಿತಿ ಕೇಂದ್ರದವರು ಈ ರಸ್ತೆ ಕಾಮಗಾರಿ ನಿರ್ವಹಿಸುತ್ತಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳದಲ್ಲಿ ಹಾಜರಿರದೆ ಕಳಪೆ ಕಾಮಗಾರಿಯಾಗಿದೆ. ಉತ್ತಮ ಗುಣಮಟ್ಟದ ರಸ್ತೆ ನಿರ್ಮಿಸಬೇಕೆಂದು ಒತ್ತಾಯಿಸಿದರು. ಸಾಮಾಜಿಕ ಕಾರ್ಯಕರ್ತ ಜ್ಞಾನರೆಡ್ಡಿ ಸಂಜುರೆಡ್ಡಿ ಮಾತನಾಡಿ, ಕಾಮಗಾರಿ ಸ್ಥಳದಲ್ಲಿ ಉತ್ತಮ ಗುಣಮಟ್ಟದ ಸಾಮಗ್ರಿ ಬಳಸುತ್ತಿಲ್ಲ, ಕಳಪೆ ಕಾಮಗಾರಿಯಾಗುತ್ತಿದೆ. ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಕಾಮಗಾರಿ ನಡೆಯುವ ಸಂದರ್ಭ, ಕಾಮಗಾರಿ ವಿವರಗಳ ಮಾಹಿತಿ ನೀಡಬೇಕು. ಈ ಬಗ್ಗೆ ಇಂಜಿನಿಯರ್ ಹಾಗೂ ಪಿಡಿಒ ಅವರ ಗಮನಕ್ಕೆ ತಂದಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಶಾಸಕರಿಗೆ ಕಳಂಕ ತರುವ ಕೆಲಸ ಮಾಡಬೇಡಿ, ಉತ್ತಮ ಗುಣಮಟ್ಟದ ರಸ್ತೆ ನಿರ್ಮಿಸಿ ಕೊಡಿ ಎಂದು ಒತ್ತಾಯಿಸಿದರು. ರಸ್ತೆ ಕಾಮಗಾರಿಗೆ ಮರಳು ಹಾಕಿ ಕಾಂಕ್ರೀಟ್ ನಿರ್ಮಾಣ ಮಾಡಿದರೆ ಉತ್ತಮ ಗುಣಮಟ್ಟದ ರಸ್ತೆ ನಿರ್ಮಾಣವಾಗುತ್ತದೆ. ಈಗ ಕಲ್ಲಿನ ಪುಡಿ ಹಾಕುತ್ತಿದ್ದಾರೆ. ಮಳೆ ಬಂದಾಗ ರಸ್ತೆ ದುಸ್ಥಿತಿಗೆ ಬರುತ್ತದೆ. ಆಮ್ಸ್ಯಾಂಡ್ ಹಾಗೂ ಮರಳು ಬಳಕೆ ಮಾಡಿ ಗುಣಮಟ್ಟದ ರಸ್ತೆ ನಿರ್ಮಿಸಿ ಕೊಡಬೇಕೆಂದು ಒತ್ತಾಯಿಸಿದರು. ಅಲ್ಲದೆ ಸಂಬಂಧಿಸಿದವರು ಕಾಮಗಾರಿಯನ್ನ ಕೂಡಲೇ ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇವತ್ತು ನಮ್ಮೂರಲ್ಲಿ ನಿರ್ಮಿತಿ ಕೇಂದ್ರದಲ್ಲಿ ಕೆಲಸ ಮಾಡತ್ತಾರ. ಅದು ಕೆಲಸ ಏನಾಗ್ಯದಂದ್ರೆ, ಆದಷ್ಟು ಕೆಲವು ರೋಡ್ಗಳು ಏನವ ಅಂದ್ರೆ ಉದ್ಯೋಗ ಖಾತ್ರಿದಾಗ ಆಗ್ಯಾವ, 1 ವರ್ಷ ಆಗ್ಯಾವ. ಅದ್ರ ಮೇಲೆ ರೋಡ್ ಮಾಡಿದ್ರು ನಾವು ಏನಂದಿಲ್ಲ. ಆದ್ರೆ ಮಣ್ಣು ಬಿದ್ದದ, ಆ ಮಣ್ಣು ತೆಗಿ ಅಂದರೆ ಏನು ಮಾಡ್ಕೊಂತಂದು ಹಿಂಗಲ್ಲತ್ತಾರ. ನಿರ್ಮಿತಿ ಕೇಂದ್ರವ್ರ ಯಾರ ಗೊತ್ತಿಲ್ಲ, ಅವರು ಯಾರು ಥ್ರೋ ಮಾಡತ್ತಾರ. ಏನು ಜೈಲಲ್ಲಿ ಏನು ನೀರು ಹೊಡೆಯೋದಿಲ್ಲ, ಕೆದರೋದಿಲ್ಲ. ಸಿ ರೋಡ್ ಅದ, ಆ ಸಿ ರೋಡ್ ಮೇಲೆ ಸಿ ರೋಡ್ ಮಾಡತ್ತಾರ. ಕಳಪೆ ಅಂದ್ರೆ ಹೆಂಗೆ ಮಾಡ್ಲತ್ತಾರಿ? ಕಳಪೆ ಅಂದ್ರೆ ಏನು ಮಾಡ್ಲತ್ತ? ಕಳಪೆ ಅಂದ್ರೆ ಸರ್ ಹೆಂಗಾಗ್ಯದ್ರಿ, ಈಗ ಅದು ಕೆದರ್ ಮಾಡ್ಬೇಕಂತ ರೋಡ್, ಅದು ಎಸ್ಟಿಮೇಟ್ ಕೇಳಿದ್ರೆ ಎಸ್ಟಿಮೇಟ್ ಭೀ ಕುಲ್ಡಕ್ಕೆ ತಯಾರಿಲ್ಲ. ಎಸ್ಟಿಮೇಟ್ ಕೇಳಿದ್ರೆ ಎಸ್ಟಿಮೇಟ್ ಕೊಟ್ಟಿಲ್ಲ, ಕೊಡಲ್ ಹೋದ್ರು ಭೀ ರೋಡ್ ಮೇಲೆ ರೋಡ್ ಮಾಡತ್ತಾರ. ಈಗ ಥೋಡೆ ನಮ್ಮ ಊರಾಗ ಏನವ ಅಂದ್ರೆ ಇದು ಜಲ ನಿರ್ಮಲದು ಪೈಪ್ಲೈನ್ ಆಗ್ಯದಲ್ಲ, ಅವು ಥೋಡೆ ರೋಡ್ ಎಲ್ಲಿ ಒಡೆದಾವ್. ಅವು ಒಡೆದಿದ್ದ ಸಲಕ್ಕಿಂದ ರೋಡ್ ಮೇಲೆ ರೋಡ್ ಮಾಡತ್ತಾರ. ಆದ್ರೆ ಅದು ರೋಡ್ ಕೆದ್ರ ಮಾಡ್ಬೇಕೇನು, ಅದು ಹ್ಯಾಂಗದ ಅಂಬದ್ ನಾವು ನೋಡ್ಬೇಕಂತ ಕೇಳಿದ್ರೆ ಎಸ್ಟಿಮೇಟ್ ಕೊಡ್ಲಕ್ ತಯಾರಿಲ್ಲ. ಆದ್ರೆ ಮಣ್ಣು ಸುಮ್ಮನೆ ತೆಗಿಲಕ್ ತಯಾರಿಲ್ಲ. ಈಗ ಅಲ್ಲಿ ಯಾರು ಕೆಲಸ ಮಾಡ್ಲತ್ತಾರ ಅವ್ರಿಗೆ ಕೇಳಿದ್ರಿ? ಈಗ ಯಾರು ಕೆಲಸ ರೀ, ಯಾರಿಗೆ ಗೊತ್ತಾ? ಜೈ ಇಲ್ಲ, ಯಾರನ್ನೂ ಇಲ್ಲ. ಅವ್ರು 1-2 ಹರ ಅವರೇ ನಿರ್ಮಿತಿ ಕೇಂದ್ರವ್ರ ಯಾರ ಗೊತ್ತಿಲ್ಲ. ಆದ್ರೆ ಕೆಲಸರ ಖಾತೆ ಕಾರ್ಯಕ್ರಮ ಇದು ಕಾಮಗಾರಿ ಆಗ್ಲತ್ತ ನೋಡಿ. ಇದ್ರ ಬಗ್ಗೆ ಈಗ ಯಾರಿಗಾದ್ರೂ ಗಮನಕ್ಕೆ ತಂದಿರಿ? ಅವ್ರಿಗೆ ಜೈ ಅವ್ರಿಗಾಗ್ಲಿ, ಈ ಜೈ ಯಾರ ನಂಬರ್ ಇಲ್ರಿ. ಆಲ್ರೆಡಿ ನಾವು ಇದಕ್ಕೆ DC ಇದು ಮಾಡಿದ್ದೇವೆ ಕಂಪ್ಲೇಂಟು. DC ಅವ್ರ ಗಮನಕ್ಕೆ ಕೊಟ್ಟಿದ್ದೇವ್ರಿ. ಅವ್ರ ಗಮನಕ್ಕೆ ತಂದಿರಿ? ತಂದಿದ್ದೇವ್ರಿ. ಏನಂದ್ರಿ ಅವ್ರು? ಈಗ ಏನು ಮಾತಾಡ್ತಾರ ನೋಡ್ಬೇಕು. ಅವ್ರ ಜೈ ಫೋನ್ ಹಚ್ಚಲತ್ತಾರ. ಬರ್ರಿ ಅದು ಜೈ ಯಾರ ಜೈ ಗೊತ್ತಿಲ್ಲ ಯಾರ. ಈಗ ನೋಡ್ರಿ ಅವ್ರ ನಿರ್ಮಿತಿ ಕೇಂದ್ರ ಜೈ ಯಾರ ಏನ ನಮ್ಗಷ್ಟೇ. ಈಗ ಒಟ್ಟಿನಲ್ಲಿ ನೀವು ಹೇಳೋದೇನಂದ್ರೆ, ನಿಮ್ಮ ಊರಾಗ ನಿರ್ಮಿತಿ ಕೇಂದ್ರದಿಂದ ರೋಡ್ CC ರೋಡ್ ಆಗ್ತಾ ಇದೆ, ಅದು ಕಳಪೆ ಆಗ್ತಾ ಇದೆ ಅಂತ ನೇರವಾಗಿ ಆರೋಪ ಅದ. ಆರೋಪ ಇಲ್ರಿ. ನೀವು ನಡ್ರಿ ತೋರಿಸ್ತೇವೆ. ಈಗ ಫೋಟೋ ಆಲ್ರೆಡಿ ನಂಬಲ್ಲಿ ಫೋಟೋ, ನೀವು ಫೋಟೋ ಹೊಡ್ಕೊಂಬೈತ್ರು, ಫೋಟೋ ಹೊಡ್ಕೊಂಬಟ್ಟು ನಡ್ರಿ. ತಮ್ಮ ಹೆಸರು? ದತ್ತಾತ್ರಿ ಮನೋಹರ್ ರಾಘವ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ.